ನಾವು ಭಾಳ ಕಡೆ ನೋಡಿದ್ದೀವಿ. ಏನಂದರೆ ಮದುವೆ ಆಗಿರ್ತಾರೆ, ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವರಿಗೆ ವೈವಾಹಿಕ ಜೀವನದ ಬಗ್ಗೆ ಕಲ್ಪನೆಯೇ ಇರಲ್ಲ. ಅವರು ಏನೋ ಒಂದು ಅಂದ್ಕೊಂಡಿರ್ತಾರೆ, ಯಾರನ್ನೂ ಕೇಳಿರಲ್ಲ, ಯಾರ ಹತ್ರನೂ ತಿಳ್ಕೊಂಡಿರಲ್ಲ, ಗುರುಗಳ ಹತ್ರ ತರಬೇತಿ ಪಡೆದಿರಲ್ಲ, ಗುರುಗಳ ಹತ್ರ ಮಾರ್ಗದರ್ಶನ ತೊಗೊಂಡಿರಲ್ಲ. ಅವ್ರೇನು ಮಾಡ್ತಾರೆ, ಪ್ರತಿದಿನ ಶಕ್ತಿನಾಶ ಅಂತಿರ್ತಾರೆ. ಪ್ರತಿದಿನ ಶಕ್ತಿನಾಶ ಮಾಡ್ಕೋಬಾರ್ದು ಅಂತ ಅವ್ರಿಗೂ ಗೊತ್ತಿಲ್ಲ. ಆ ಥರ ಮಾಡ್ಕೋಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಅವ್ರೇನು ಮಾಡ್ತಾರೆ, ಪ್ರತಿದಿನ ಶಕ್ತಿನಾಶ ಮಾಡ್ಕೊತಾರೆ. ಆದರೆ ಆ ಥರ ಆದಾಗ ಏನಾಗುತ್ತೆ ಅಂದರೆ, ಯಾವಾಗ ಶಕ್ತಿ ನಾಶ ಆಗುತ್ತೆ ಆವಾಗ ತಾತ್ಕಾಲಿಕ ವೈರಾಗ್ಯ ಬರುತ್ತೆ. ಗಂಡನಿಗೆ ಅನಿಸುತ್ತೆ ಹೆಂಡ್ತಿ ಬೇಡಪ್ಪ ಅಂತ ಅನಿಸುತ್ತೆ, ಹೆಂಡ್ತಿಗೆ ಅನಿಸುತ್ತೆ ಗಂಡನೇ ಬೇಡಪ್ಪ ಅಂತ ಅನಿಸುತ್ತೆ. ಇದು ತಾತ್ಕಾಲಿಕ ವೈರಾಗ್ಯ. ಇದು ಯಾಕೆ ಬರುತ್ತೆ ಅಂದರೆ, ಕೇವಲ ಶಕ್ತಿನಾಶದಿಂದ ಈ ಒಂದು ಭಾವನೆಗಳು ಬರ್ತವೆ. ಇದು ತಾತ್ಕಾಲಿಕ, ಅದೇ ಶಾಶ್ವತವಾಗಿರಲ್ಲ. ಅದರಿಂದ ಎಷ್ಟೋ ಸಂಸಾರಗಳು ಹಾಳಾಗೋಗ್ತವೆ. ಮದುವೆ ಆಗೋರಿಗೆ ಮತ್ತು ಮದುವೆ ಆದವ್ರಿಗೆ ನಾವೊಂದು ಕಿವಿ ಮಾತು ಏನು ಹೇಳೋದಂದರೆ, ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಿರಿ, ಗುರು ಹಿರಿಯರ ಮಾರ್ಗದರ್ಶನ ತಗೊಳ್ರಿ. ನಿಮಗೆ ನಿಮ್ಮದೇ ಆದಂಥ ಮನೆಯ ಗುರುಗಳಿರ್ತಾರೆ, ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಗುರುಗಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ. ಅವರಿಂದ ಸಲಹೆ ಪಡೀರಿ. ಒಳ್ಳೆ ವೈವಾಹಿಕ ಜೀವನ ನಡೆಸೋದಕ್ಕೆ ಏನು ಬೇಕೋ ಅದನ್ನು ಸಲಹೆ ಪಡೀರಿ. ನಿಮಗಿಂತ 20-25 ವರ್ಷ ಅನುಭವ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ನೀವು ಅದನ್ನು ತರಬೇತಿ ಪಡೀರಿ, ಮಾರ್ಗದರ್ಶನ ಪಡೀರಿ. ಹೊಸ್ದಾಗಿ ಮದುವೆ ಆಗಿಬಿಟ್ಟು ಅಯ್ಯೋ ಗಂಡ ಏನು ಅನ್ಕೊಂತಾನೆ ಏನೋ ಅಂತ ಇವರು, ಅಯ್ಯೋ ಹೆಂಡ್ತಿ ಏನು ಅನ್ಕೊಂತಾಳೆ ಏನೋ ಅಂತ ಅವರು ಇಬ್ಬರು ಶಕ್ತಿನಾಶದಲ್ಲಿ ತೊಡಗಬೇಡ್ರಿ. ಅದಕ್ಕೆಲ್ಲ ರೂಲ್ಸ್ ಇದೆ, ಕಾನೂನಿದೆ, ರೆಗ್ಯುಲೇಷನ್ಸ್ ಇದೆ. ಅದನ್ನೆಲ್ಲ ಫಾಲೋ ಮಾಡಬೇಕು. ಅದನ್ನೇ ಶಾಸ್ತ್ರ ಸಂಪ್ರದಾಯ ಅಂತ ಕರೆಯೋದು. ಶಾಸ್ತ್ರ ಸಂಪ್ರದಾಯ ಅಂದರೆ ಏನಿಲ್ಲ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ನಿಯಮಗಳು, ಆಚರಣೆಗಳು. ಇಷ್ಟೇ ಶಾಸ್ತ್ರ ಸಂಪ್ರದಾಯ. ಶಾಸ್ತ್ರ ಅಥವಾ ಸಂಪ್ರದಾಯ ಅಂದೇಟಿಗೆ ಮಂತ್ರತಂತ್ರ ಏನಿರಲ್ಲ. ಯಾವುದನ್ನು ಯಾವಾಗ ಮಾಡಬೇಕು, ಯಾವ ಟೈಮ್ನಲ್ಲಿ ಏನು ಅನುಸರಿಸ್ಬೇಕು, ಯಾವ್ಯಾವ ಕಾಲಕ್ಕೆ ಏನೇನೆಲ್ಲ ಆಗಬೇಕು ಅದನ್ನು ತಿಳ್ಕೊಳೋದು ಶಾಸ್ತ್ರ ಸಂಪ್ರದಾಯ ಅಂದರೆ. ಆಮೇಲೆ ಒಟ್ಟು ಕುಟುಂಬದಲ್ಲಿರೋದಕ್ಕೆ ಪ್ರಯತ್ನ ಮಾಡಿರಿ. ಒಟ್ಟು ಕುಟುಂಬದಲ್ಲಿದ್ದಾಗ ಶಕ್ತಿನಾಶ ಮಾಡ್ಕೊಳಕ್ಕೆ ಅವಕಾಶಗಳಿರಲ್ಲ, ಶಕ್ತಿನಾಶ ಜಾಸ್ತಿ ಆಗಲ್ಲ. ಆಮೇಲೆ ಸುಖ ಸಂಸಾರ ಜೀವನ ಮಾಡೋಕ್ಕೆ ಬೇಕು ಅಂದರೆ ಒಟ್ಟು ಕುಟುಂಬದಲ್ಲಿರಬೇಕು. ಯಾಕಂದರೆ ಬಸರಿ ಬಾಣ್ತಿ ಹೆಂಡ್ತಿ ಮಕ್ಕಳು ವಿದ್ಯಾಭ್ಯಾಸ, ಪೋಷಣೆ, ಲಾಲನೆ, ಪಾಲನೆ ಎಲ್ಲ ಗ್ರೂಪ್ ಫ್ಯಾಮಿಲಿಯಲ್ಲಿರಬೇಕು, ಒಟ್ಟು ಕುಟುಂಬದಲ್ಲಿರಬೇಕು. ಸಿಂಗಲ್ಲಾಗಿರಬಾರ್ದು. ಮದುವೆ ಆಗಿಬಿಟ್ಟು ಸಿಂಗಲ್ಲಾಗಿ ಹೋಗ್ಬಿಟ್ಟು ಆಮೇಲೆ ಬಸರಿ ಬಾಣ್ತಿ ಮಕ್ಕಳು ಯಾರೂ ಸೇವೆ ಮಾಡೋಕ್ಕಿರೋದಿಲ್ಲ. ಹೊರಗಿಂದ ಕೆಲಸ ಮಾಡೋರನ್ನ ತಂದು ಇಟ್ಕೊಂತೀರ, ಅವು ದರಿದ್ರ ಬುದ್ಧಿ ಇರ್ತಾವೆ. ಅವ್ರಿಗೆ ದರಿದ್ರ ಬುದ್ಧಿ ಕಲಿಸ್ಬಿಡ್ತಾರೆ ಮಕ್ಕಳಿಗೆ. ತಂದೆ ತಾಯಿಗಿರೋ ಬುದ್ಧಿ ಮಕ್ಕಳಿಗಿರೋದಿಲ್ಲ ನೀವೇನಾದ್ರು ಕೆಲಸಗಾರನ ಇಟ್ಕೊಂಡ್ರೆ. ಅದೇ ಒಟ್ಟು ಕುಟುಂಬದಲ್ಲಿದ್ದರೆ ತಂದೆ ತಾಯಿಗೆ ಎಷ್ಟು ಬುದ್ಧಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಬುದ್ಧಿಯನ್ನು ಹಿರಿಯರು ಕಲಿಸ್ತಾರೆ ಅವ್ರಿಗೆ. ಆಮೇಲೆ ನೋಡಿ ಕಲಿತವೆ ಮಕ್ಕಳು, ನೋಡಿ ಕೇಳಿ ಮಾತಾಡಿ ಕಲಿತವೆ. ಸೊ ಹಂಗಾಗಿ ನೀವು ಒಟ್ಟು ಕುಟುಂಬದಲ್ಲಿರೋದಕ್ಕೆ ಪ್ರಯತ್ನ ಮಾಡಿರಿ. ಹೊಸ್ದಾಗಿ ಮದುವೆ ಆಗಿರೋರು ಜಾಸ್ತಿ ಶಕ್ತಿನಾಶ ಮಾಡ್ಕೋಬೇಡ್ರಿ. ಅದಕ್ಕೆಲ್ಲ ರೂಲ್ಸ್ ಇದೆ, ಕಾನೂನಿದೆ, ಅದನ್ನು ಪಾಲನೆ ಮಾಡಿರಿ. ಇಲ್ಲ ಶಕ್ತಿ ಸೂತ್ರವನ್ನು ಕಲೀರಿ, ಅದರಾಗೆಲ್ಲ ನಿಯಮಗಳಿದ್ದಾವೆ, ಅದನ್ನು ಪಾಲನೆ ಮಾಡಿರಿ. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ಮನುಷ್ಯ ನೀರಿನ ಮೇಲೆ ನಡಿಬೋದು ಮತ್ತು ಬೆಟ್ಟ ಎತ್ತಬೋದು ಅಂತ ಹೇಳುತ್ತೆ. ಅದು ಹೇಗೆ ಅಂದರೆ, ನೀನು ಇವತ್ತಿನಿಂದ ಶಕ್ತಿಯನ್ನು ಸಂರಕ್ಷಣೆ ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ನಿನ್ನ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ಅವ್ರ ಮೊಮ್ಮಕ್ಕಳು ಅದನ್ನೇ ಪಾಲನೆ ಮಾಡ್ಕೊಂಡು ಹೋದರೆ, ಶಕ್ತಿ ಸಂರಕ್ಷಣೆ ಮಾಡ್ಕೊಳೋದನ್ನೇ ಪಾಲನೆ ಮಾಡ್ಕೊಂಡು ಹೋದರೆ ಮನುಷ್ಯ ಪ್ರತಿ ಶತಮಾನಕ್ಕೆ 1 ಇಂಚು 2 ಇಂಚು ಬೆಳೀತಾ ಇರ್ತಾನೆ. ಆಯುಷ್ಯ ಕೂಡ 10 ವರ್ಷ 20 ವರ್ಷ ಹೆಚ್ಚಾಗ್ತಿರುತ್ತೆ. ಈಗ ಒಬ್ಬರು 100 ವರ್ಷ ಬದುಕ್ತಾನೆ ಶಕ್ತಿ ಸಂರಕ್ಷಣೆ ಮಾಡಿಕೊಂಡು, ಅವನ ಮಗ 110 ವರ್ಷ ಬದುಕ್ತಾನೆ, ಅವನ ಮಗ 120 ವರ್ಷ ಬದುಕ್ತಾನೆ, ಅವನ ಮಗ 150 ವರ್ಷ ಬದುಕ್ತಾನೆ, ಅವನ ಮಗ 200 ವರ್ಷ ಬದುಕ್ತಾನೆ. ಈ ರೀತಿ ಶಕ್ತಿಯನ್ನು ಇವತ್ತಿನಿಂದ ನೀನು ಸಂರಕ್ಷಣೆ ಮಾಡ್ಕೊತ ಹೋದರೆ ನಿನ್ನ ಮನೆತನ ಬೆಳೀತಾ ಹೋಗುತ್ತೆ. ಮನುಷ್ಯ ಹೈಟು
ವೆಯ್ಟು, ಪರ್ಸನಾಲಿಟಿ ಜಾಸ್ತಿ ಆಗುತ್ತೆ, ಆಯುಷ್ಯ ಹೆಚ್ಚಾಗುತ್ತೆ. ಒಂದಲ್ಲ ಒಂದು ದಿನ ಅಂದರೆ ಒಂದು 5,000 ವರ್ಷ ಆದಮೇಲೆ ಬೆಟ್ಟ ಎತ್ತುವಷ್ಟು ಶಕ್ತಿ ಬಂದಿರುತ್ತೆ. ಮನುಷ್ಯ 100 ಅಡಿ ಹೈಟ್ ಹೋಗ್ತಾನೆ. ಅವನು ಎಷ್ಟು 1000 ಟನ್ ಬೇಕಾದ್ರೂ ಹಿಂಗೆ ಎತ್ತಿ ಬಿಸಾಕ್ತಾನೆ. ಅಷ್ಟು ಶಕ್ತಿ ಬರುತ್ತೆ. ಶಕ್ತಿ ಸಂರಕ್ಷಣೆ ಮಾಡ್ತಾ ಹೋಗಬೇಕು. ಇಲ್ಲ ಇವತ್ತಿನಿಂದ ನೀನು ಶಕ್ತಿ ನಾಶ ಮಾಡ್ಕೋವಂತ ಹೋದರೆ ಮನುಷ್ಯ ವರ್ಷಕ್ಕೂ ಹೈಟ್ ಕಡಿಮೆ ಆಗ್ತಾ ಹೋಗ್ತಾನೆ. ಪ್ರತಿ 100 ವರ್ಷಕ್ಕೆ 1 ಇಂಚು 2 ಇಂಚು ಕಡಿಮೆ ಆಗ್ತಾ ಹೋಗ್ತಾನೆ ಹೈಟು. ಆಯುಷ್ಯ ಕೂಡ 10 ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಅವನು ಅವನ ಮಗ ಹಿಂಗೆ ಮಾಡ್ಕೊತ ಹೋದರೆ, ಶಕ್ತಿ ನಾಶ ಮಾಡ್ಕೊತ ಹೋದರೆ ಒಂದಲ್ಲ ಒಂದಿನ ಮನುಷ್ಯ ಒಂದು ಹೈಟ್ ಆಗ್ತಾನೆ. ಈಗ ಸಾಮಾನ್ಯವಾಗಿ 5 ಅಡಿ ಇದ್ದಾನೆ, ಹೋಗ್ತಾ 4 ಅಡಿ ಆಗ್ತಾನೆ, ಹೋಗ್ತಾ 3 ಅಡಿ ಆಗ್ತಾನೆ, ಹೋಗ್ತಾ 2 ಅಡಿ ಆಗ್ತಾನೆ, ಹೋಗ್ತಾ 1 ಅಡಿ ಆಗ್ತಾನೆ. ಮನುಷ್ಯ ಇನ್ನೂ ಹೋಗ್ತಾ 1 ಇಂಚ್ ಆಗ್ತಾನೆ, ಆಮೇಲೆ 1 ಸೆಂಟಿಮೀಟ್ರ್ ಆಗ್ತಾನೆ, ಆಮೇಲೆ 1 mm ಆಗ್ತಾನೆ, ನೀರಿನ ಮೇಲೆ ನಡೀತಾನೆ, ಆಮೇಲೆ ಅಕ್ಕಿ ಪಕ್ಷಿ ಪ್ರಾಣಿಗಳೆಲ್ಲ ಕುಕ್ಕಿ ತಿಂದು ಸತ್ತೋಗ್ಬಿಡ್ತಾನೆ. ಮನುಷ್ಯ ಕುಲನೇ ಇಲ್ದಂಗೆ ಆಗುತ್ತೆ. ಮನುಷ್ಯ ಇವತ್ತಿನಿಂದ ಶಕ್ತಿಯನ್ನು ಸಂರಕ್ಷಣೆ ಮಾಡಿದ್ರೆ ಒಂದಲ್ಲ ಒಂದು ದಿನ ಅವನು ಬೆಟ್ಟ ಎತ್ತುತ್ತಾನೆ. ಮನುಷ್ಯ ಇವತ್ತಿನಿಂದ ಶಕ್ತಿ ನಾಶ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿನ ಅವನು ನೀರಿನ ಮೇಲೆ ನಡೀತಾನೆ. ಇದು ನೆನಪಿರಲಿ. ನಾವೆಲ್ಲ ನೋಡಿದ್ದೀವಿ, ನಮ್ಮ ಸುತ್ತಮುತ್ತ ನಾವೆಲ್ಲ ನೋಡಿದ್ದೀವಿ. ಗಿಡ ಮರಗಳು 1,000, 2,000, 3,000 ವರ್ಷದ ಹಳೆಯ ಗಿಡ ಮರಗಳನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳು ಕೂಡ 500 ವರ್ಷ, 1,000 ವರ್ಷ, 2,000 ವರ್ಷ ಬದುಕಿರೋದನ್ನು ನಾವೀಗ ಕಣ್ಣಾರ ನೋಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳು ಕೂಡ 200 ವರ್ಷ, 300 ವರ್ಷ, 500 ವರ್ಷ ಬದುಕುವಂಥ ಕಾಡು ಪ್ರಾಣಿಗಳು ಕೂಡ ನಾವಿವತ್ತು ನಮ್ಮ ಕಣ್ಮುಂದೆ ಇದ್ದಾವೆ. ಆದರೆ ಮನುಷ್ಯ ಮಾತ್ರ 100 ವರ್ಷ ಅಥವಾ 50 ವರ್ಷ ಒಳಗೆ ಫಿಕ್ಸ್ ಆಗಿದ್ದಾನೆ. ಆಯಿತು. ನಾನೇನು ಶಕ್ತಿ ಸೂತ್ರ ಏನಕ್ಕೆ ಒಂದು ಕಿವಿ ಮಾತು ಹೇಳುತ್ತೆ ನಿಮಗೆ ಅಂತಂದರೆ, ಮನುಷ್ಯರು ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ಅವರ ಆಯುಷ್ಯವನ್ನು ಹೆಚ್ಚಿಸ್ಕೋಬೋದು. ಮನುಷ್ಯರು ಶಕ್ತಿಯನ್ನು ಸಂರಕ್ಷಣೆ ಮಾಡ್ತಾ ಹೋದರೆ ಈಗೇನು ಮನುಷ್ಯನ ಆಯುಷ್ಯ 100 ವರ್ಷ ಅಂತ ಹೇಳ್ತಾರಲ್ಲ, ಅದು 200 ವರ್ಷ ಆಗುತ್ತೆ, 300 ವರ್ಷ ಆಗುತ್ತೆ, 500 ವರ್ಷ ಆಗುತ್ತೆ, 1000 ವರ್ಷ ಆಗುತ್ತೆ. ಆ ಥರ ಮನುಷ್ಯನ ದೇಹ ಆಯುಷ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅದೇ ನೀವು ಶಕ್ತಿಯನ್ನು ಕಳ್ಕೊತ ಹೋದರೆ, ಶಕ್ತಿ ನಾಶ ಮಾಡ್ಕೊತ ಹೋದರೆ ಇವತ್ತಿನಿಂದ ಮನುಷ್ಯನ ಆಯುಷ್ಯು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ 100 ವರ್ಷ ಇದ್ದಿದ್ದು 50 ವರ್ಷ ಆಗುತ್ತೆ, 50 ಇದ್ದಿದ್ದು 10 ಆಗುತ್ತೆ, 10 ಇದ್ದಿದ್ದು 1 ಆಗುತ್ತೆ, 1 ವರ್ಷ ಇದ್ದಿದ್ದು 6 ತಿಂಗಳಾಗುತ್ತೆ, ಆಮೇಲೆ 3 ತಿಂಗಳಾಗುತ್ತೆ, ಆಮೇಲೆ 1 ತಿಂಗಳಾಗುತ್ತೆ, ಆಮೇಲೆ 10 ದಿನ ಆಗುತ್ತೆ, 5 ದಿನ ಆಗುತ್ತೆ, 1 ದಿನ ಆಗುತ್ತೆ. ಈ ಥರ ಶಕ್ತಿ ನಾಶ ಮಾಡ್ಕೊತ ಹೋದರೆ ಮನುಷ್ಯನ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೈಟು, ವೆಯ್ಟು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತಿನಿಂದ ಅಂದರೆ ನಾನು ಸುಮ್ಮನೆ ನಿಮಗೊಂದು ಕಲ್ಪನೆ ಬರಲಿ ಅಂತೇಳಿ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ನೀವು ಇವತ್ತಿನಿಂದ ಶಕ್ತಿ ನಾಶ ಮಾಡ್ಕೋವಂತ ಹೋದ್ರಿ ಅಂತ ಇಟ್ಕೊಳ್ಳಿ. ಇನ್ನು 5,000 ವರ್ಷದಲ್ಲಿ ಮನುಷ್ಯ ಎತ್ತರ ಎಷ್ಟಿರುತ್ತೆ ಗೊತ್ತಾ? 1 ಇಂಚು, 1/2 ಅಡಿ, 1 ಅಡಿ ಅಷ್ಟೇ. ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಆಯುಷ್ಯ ಕೂಡ 1 ವರ್ಷ, 6 ತಿಂಗಳು, 3 ತಿಂಗಳು, 10 ದಿನ ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ ಮನುಷ್ಯನ ಆಯುಷ್ಯ. ಅದೇ ನೀವು ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಂಡು ಶಕ್ತಿಯನ್ನು ಸಂರಕ್ಷಣೆ ಮಾಡ್ಕೋತ ಹೋದರೆ ಲೈಫ್ ಲಾಂಗು ನಿಮ್ಮ ಆಯುಷ್ಯ ಬಂದುಬಿಟ್ಟು ಎಷ್ಟಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕೂಡ ಮನುಷ್ಯರು ಕೂಡ 1000 ವರ್ಷ, 2,000 ವರ್ಷ, 3,000 ವರ್ಷ ನಾವು ಬದುಕ್ಬೋದು. ಎಲ್ಲ ನಮ್ಮ ಕೈಯಲ್ಲಿದೆ. ಆದ್ದರಿಂದ ತಕ್ಷಣ ಈ ಕೂಡಲೇ ಎಲ್ಲರೂ ಶಕ್ತಿಯನ್ನು ಸಂರಕ್ಷಣೆ ಮಾಡಿರಿ. ಈ ಪ್ರಪಂಚದಲ್ಲಿ ಭಾಳಷ್ಟು ಜನ ಕಲ್ಪನಾ ಲೋಕದಲ್ಲೇ ಹುಟ್ಟುತ್ತಾರೆ, ಕಲ್ಪನಾ ಲೋಕದಲ್ಲೇ ಬೆಳೀತಾರೆ, ಕಲ್ಪನಾ ಲೋಕದಲ್ಲೇ ಸಾಯ್ತಾರೆ. ಏನು ಸಾಧನೆ ಮಾಡಲ್ಲ, ಬರೀ ಕಲ್ಪನೆ, ಊಹಾ ಪ್ರಪಂಚ. ಯಾರ್ದೋ ಮನೆನ ನಮ್ಮ ಮನೆ ಅನ್ಕೊಂತಾರೆ, ಯಾರ್ದೋ ದುಡ್ಡನ್ನ ನಮ್ಮ ದುಡ್ಡು ಅನ್ಕೊಂತಾರೆ, ಯಾರ್ದೋ ಆಸ್ತಿನ ನಮ್ಮ ಆಸ್ತಿ ಅನ್ಕೊಂತಾರೆ.
ದುಡಿಯಲ್ಲ, ಆಸ್ತಿ ಸಂಪಾದನೆ ಮಾಡಲ್ಲ. ಆದರೆ ನನ್ನದೇ ಆಸ್ತಿ, ನನ್ನದೇ ದುಡಿಮೆ, ನನ್ನ ಹತ್ರ ಇಷ್ಟು ದುಡ್ಡು ಐತೆ ಅಷ್ಟು ದುಡ್ಡು ಐತೆ ಅಂಥೇಳಿ ತೋರಿಸ್ಕೊಂತಾರೆ. ಅಜ್ಜಿ ತಾತ ಸಂಪಾದನೆ ಮಾಡಿದ್ದು, ತಂದೆ ತಾಯಿ ಸಂಪಾದನೆ ಮಾಡಿದ್ದು, ಅಥವಾ ಅತ್ತೆ ಮಾವ ಸಂಪಾದನೆ ಮಾಡಿದ್ದು ಅದು ನನ್ನದೇ ಅಂದ್ಕೊಂಡು ಜೀವನ ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಮನುಷ್ಯನಿಗೆ ಜವಾಬ್ದಾರಿ ಇರೋದಿಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಮನುಷ್ಯರು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋದು ಏನಂದರೆ, ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು. ಹೊಲ ಮನೆ ಆಸ್ತಿ ದುಡ್ಡು ಎಲ್ಲ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು. ಅದನ್ನು ನಂದು ಅಂತ ಹೇಳಬೇಕು. ಈಗ ಪ್ರತಿಯೊಬ್ಬರು ಏನು ಒಂದು ಕೆಲಸ ಮಾಡಬೇಕು ಅಂದರೆ, ನಾವು ಪ್ರತಿನಿತ್ಯ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೀವಿ ಮತ್ತು ಪ್ರತಿನಿತ್ಯ ನಾವು ಎಷ್ಟು ದುಡ್ಡನ್ನು ದುಡಿತೀವಿ, ಇದನ್ನು ಪ್ರತಿಯೊಬ್ಬರು ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಥವಾ ದಿವಸ ಬೆಳಗ್ಗೆ ಎದ್ದ ಮೇಲೆ ಈ ಕೆಲಸ ಮಾಡಬೇಕು. ಈಗ ನೀವು ಪ್ರತಿ ದಿವಸ 100 ರೂಪಾಯಿ ಖರ್ಚು ಮಾಡ್ತಾಯಿದ್ದೀರಾ ಅಂದರೆ, ಅಥವಾ ಪ್ರತಿ ದಿವಸ 1000 ರೂಪಾಯಿ ದುಡಿತಾಯಿದ್ದೀರಾ, 100 ರೂಪಾಯಿ ಖರ್ಚು ಮಾಡ್ತಾಯಿದ್ದೀರಾ ಅಂದರೆ, ಅದಕ್ಕೆ ಅದಕ್ಕೊಂದು ವಿಧಾನ ಇದೆ. ಅದಕ್ಕೆಲ್ಲ ಕನ್ಸಲ್ಟೆಂಟ್ಸ್ ಇದ್ದಾರೆ, ಗೈಡ್ ಮಾಡೋರಿದ್ದಾರೆ, ಗುರುಗಳಿದ್ದಾರೆ. ಅದನ್ನು ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಡಬಲ್ ಮಾಡಬೇಕು, ಯಾವ ರೀತಿ ದುಡಿಬೇಕು. ಇನ್ನೂ ಕೆಲವರಿದ್ದಾರೆ ದುಡಿಯಲ್ಲ, ಏನು ಕೆಲಸ ಮಾಡಲ್ಲ, ಆದರೆ ದಿನ 1000 ರೂಪಾಯಿ ಖರ್ಚು ಮಾಡ್ತಾರೆ. ದಿನ 1000 ರೂಪಾಯಿ ಖರ್ಚು ಮಾಡ್ತಿರ್ತಾರೆ, ಆದರೆ ಏನೂ ದುಡಿಯಲ್ಲ. ದುಡಿಯೋದು ಹೆಂಗೆ ಅಂತ ಗೊತ್ತಿಲ್ಲ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ, ಯಾರ್ದೋ ದುಡ್ಡು ತಗೊಂಡು ಖರ್ಚು ಮಾಡ್ತಿರ್ತಾರೆ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಾತ ಆಗಿರ್ಬೋದು, ಅದು ಬೇರೆ ವಿಚಾರ. ಅಥವಾ ಅಣ್ಣ ತಮ್ಮ ಆಗಿರ್ಬೋದು. ಬೇರೆಯವ್ರ ದುಡ್ಡಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಬೇರೆಯವ್ರ ದುಡ್ಡಿನಲ್ಲಿ ಅವರು ಖರ್ಚು ಮಾಡಿಕೊಂಡು ವಿಲಾಸ ಜೀವನ ನಡೆಸ್ತಾ ಇರ್ತಾರೆ. ಅಂಥವ್ರಿಗೆ ನಾವೊಂದು ಕಿವಿ ಮಾತು ಹೇಳೋದು ಅಂದರೆ, ನೀವು ಈ ಥರ ಕೆಲಸ ಎಲ್ಲ ಮಾಡಬೇಡಿ. ನೀವು ಏನು ದುಡಿದಾನೆ ದಿನ ದುಡ್ಡು ಖರ್ಚು ಮಾಡಿಕೊಂಡು ಜೀವನ ಮಾಡಬೇಡಿ, ಸಾಲ ಮಾಡಬೇಡಿ, ದುಡಿರಿ, ದುಡಿದು ಖರ್ಚು ಮಾಡಿರಿ, ಜಿನ್ನಿನ ಖರ್ಚು ಮಾಡಿರಿ. ಯಾವುದು ಸರಿ ಯಾವುದು ತಪ್ಪು ಚೆನ್ನಾಗಿ ಅರ್ಥ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿರಿ. ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸಿ ಖರ್ಚು ಮಾಡಿರಿ. ಸುಮ್ಮನೆ ದುಡಿಯೇ ಇಲ್ಲ, ಏನೂ ಇಲ್ಲ, ದುಡಿಮೆ ಇಲ್ಲ, ಖರ್ಚುಗಳು ಮಾಡಿ ಸಾಲ ಮಾಡ್ಕೋಬೇಡಿ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಬಲೂನ್ ಅಂದರೆ ಏನು ಅಂತ ಗೊತ್ತು. ಪಿ ಊದೋದು ಅಂತಾರೆ, ಬಲೂನ್ ಅಂತಾರೆ. ನಾವು ಬಲೂನ್ ಒಳಗಡೆ ಗಾಳಿಯನ್ನು ತುಂಬ್ತೀವಿ. ಉಫ್ ಅಂತ ಹೇಳಿ ಊದಿ ಗಾಳಿಯನ್ನು ತುಂಬ್ತೀವಿ. ಆ ಬಲೂನು ಎಷ್ಟು ದಪ್ಪ ಆಗ್ತಾ ಹೋಗುತ್ತೆ ಅಷ್ಟು ಶೈನಿಂಗ್ ಬರುತ್ತೆ. ಆದರೆ ಬಲೂನ್ ಒಳಗಡೆ ಏನಿರುತ್ತೆ? ಗಾಳಿ ಇರುತ್ತೆ. ಆ ಗಾಳಿ ಜಾಸ್ತಿ ಆದಂಗೆಲ್ಲ ಶೈನಿಂಗ್ ಬರುತ್ತೆ ಬಲೂನು. ಅದೇ ಒಂಚೂರು ಗಾಳಿ ಬಿಟ್ಬಿಡಿ, ಅದು ಸುಕ್ಕಾಗ್ಬಿಡುತ್ತೆ. ಒಂಚೂರು ಹೌದು ಅಲ್ಲ ನಂಗೆ ಗಾಳಿ ಬಿಟ್ಬಿಡಿ, ಅದು ಸುಕ್ಕಾಗ್ಬಿಡುತ್ತೆ. ಅದೇ ಗಾಳಿ ಜಾಸ್ತಿ ಮಾಡಿದರೆ ಶೈನಿಂಗ್ ಬರುತ್ತೆ. ಗಾಳಿನ ಒಂಚೂರು ಬಿಟ್ಟರೆ ಸುಕ್ಕಾಗ್ಬಿಡುತ್ತೆ, ಆ ಶೈನಿಂಗ್ ಹೊರಟೋಗ್ಬಿಡುತ್ತೆ. ನಾವು ಕೂಡ ಮನುಷ್ಯರು ಕೂಡ ಅದೇ ಥರ. ಮನುಷ್ಯರು ಪ್ರಾಣಿಗಳು ಅದೇ ಥರ. ಗಿಡ ಮರಗಳು ದೇಹದ ಒಳಗಡೆ ಶಕ್ತಿ ಜಾಸ್ತಿ ಆದರೆ ದೇಹ ಚರ್ಮ ಹಿಗ್ಗುತ್ತೆ. ಚರ್ಮ ಎಷ್ಟೆಷ್ಟು ಹಿಗ್ಗುತ್ತೆ ಅಷ್ಟು ಶೈನಿಂಗ್ ಬರುತ್ತೆ. ಅದೇ ಶಕ್ತಿಯನ್ನು ಸ್ವಲ್ಪ ನಾಶ ಮಾಡ್ಕೊಂಡ್ರೆ ಚರ್ಮ ಸ್ವಲ್ಪ ಸುಕ್ಕಾಗುತ್ತೆ. ಇದರ ಅರ್ಥ ಏನು ಅಂತಂದರೆ, ನಮ್ಮ ದೇಹ ಅಟ್ರ್ಯಾಕ್ಟಿವ್ ಆಗಿ ಕಾಣೋದಕ್ಕೆ ಬೇಕಾಗಿರುವುದು ಒಳಗಡೆಯಿಂದ ತುಂಬುವ ಶಕ್ತಿ. ಹೊರಗಡೆಯಿಂದ ತುಂಬುವ ಶಕ್ತಿಯಿಂದ ಆಗೋದಿಲ್ಲ, ಒಳಗಡೆಯಿಂದ ಶಕ್ತಿ ತುಂಬ್ಕೋಬೇಕು. ಚರ್ಮ ಒಂದು ಬೆಲೂನ್ ಇದ್ದಂಗೆ. ಚರ್ಮದ ಒಳಗಡೆ ದ್ರವ ರೂಪದಲ್ಲಿ ಘನವಸ್ತು, ದ್ರವವಸ್ತು, ಅನಿಲ ವಸ್ತು ರೂಪದಲ್ಲಿರುತ್ತೆ ಶಕ್ತಿ. ಶಕ್ತಿ ಜಾಸ್ತಿ ಆಗಬೇಕು.
ಆ ಶಕ್ತಿ ಜಾಸ್ತಿ ಆದಾಗ ದೇಹದ ಒಳಗಡೆ ಶಕ್ತಿ ಜಾಸ್ತಿ ಆದಾಗ ದೇಹ ಉಬ್ಬುತ್ತೆ, ಚರ್ಮ ಉಬ್ಬುತ್ತೆ, ಶೈನಿಂಗ್ ಬರುತ್ತೆ. ಅದನ್ನು ಸೌಂದರ್ಯ ಅಂತ ಕರೀತಾರೆ, ಬ್ಯೂಟಿ ಅಂತ ಕರೀತಾರೆ, ಹ್ಯಾಂಡ್ಸಮ್ ಅಂತ ಕರೀತಾರೆ. ಈ ಸೌಂದರ್ಯ, ಬ್ಯೂಟಿ, ಹ್ಯಾಂಡ್ಸಮ್ ಇವೆಲ್ಲ ಬರೋದು ಒಳಗಡೆ ದೇಹದಲ್ಲಿ ಶಕ್ತಿ ಜಾಸ್ತಿ ಆದಾಗ. ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಹ್ಯಾಂಡ್ಸಮ್ ಆಗಿ ಇರ್ತಾರೆ. ಹೊರಗಡೆಯಿಂದ ಏನೇನೋ ಹಚ್ಕೊಂಡು, ಏನೇನೋ ಮಾಡ್ಕೊಂಡು, ಏನೇನೋ ಮೇಕಪ್ ಮಾಡ್ಕೊಂಡು 5,000 10,000 ಕೊಟ್ಟು ಮೇಕಪ್ ಮಾಡಿಕೊಂಡ್ರು ಕೂಡ ಅದು ಚೆನ್ನಾಗಿ ಕಾಣಲ್ಲ. ಆದ್ದರಿಂದ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ವ್ಯತ್ಯಾಸ ಇದೆ. ಅವ್ರು ಎಂಥ ಡ್ರೆಸ್ ಹಾಕ್ಕೊಂಡ್ರು ವಿದ್ಯಾವಂತರ ಥರನೇ ಕಾಣ್ತಾರೆ, ಅವಿದ್ಯಾವಂತರು ಅವಿದ್ಯಾವಂತರ ಥರನೇ ಕಾಣ್ತಾರೆ. ನಾನು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಸಂಶೋಧನೆ ಮಾಡಿ ನೋಡಿದ್ದೀನಿ. ನಮ್ಮ ದೇಹ ಒಂದು ಬೆಲೂನ್ ಇದ್ದಂಗೆ. ದೇಹದ ಒಳಗಡೆ ಶಕ್ತಿ ಇದೆಯಲ್ಲ, ಅದು ಗಾಳಿ ಇದ್ದಂಗೆ. ಶಕ್ತಿ ಜಾಸ್ತಿ ಆದಂಗೆಲ್ಲ ದೇಹ ಉಬ್ಬುತ್ತೆ, ಬಲೂನ್ ಉಬ್ಬುತ್ತೆ. ಈ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡು ಈ ಕ್ಷಣದಿಂದಲೇ ಯಾರು ಸೌಂದರ್ಯ ಮತ್ತು ಯಾರು ಬ್ಯೂಟಿ ಮತ್ತು ಹ್ಯಾಂಡ್ಸಮ್ ಆಗೋದಕ್ಕೆ ಬಯಸ್ತಾರೆ, ಈ ಕ್ಷಣದಿಂದಲೇ ಕೂಡಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಿರಿ, ಶಕ್ತಿ ಸಂರಕ್ಷಣೆ ಮಾಡಿರಿ. ಇದು ಶಕ್ತಿ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಈಗ ನಾನೇನು ಹೇಳಿದ್ನಲ್ಲ, ಬೆಲೂನ್ ತೀರಿ, ಅದು ನಿಮಗೆ ಸುಮ್ಮನೆ ಅರ್ಥ ಆಗಲಿ ಅಂತೇಳಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಇನ್ನರ್ ವರ್ಲ್ಡ್, ದೇಹದ ಒಳಗಿನ ಪ್ರಪಂಚ, ಇನ್ನರ್ ಇಂಜಿನಿಯರಿಂಗ್, ಅದ್ರ ಬಗ್ಗೆ ಗಮನ ಕೊಡಿ. ದೇಹದ ಹೊರಗೆ ಒಂದು ಪ್ರಪಂಚ ಇದೆ, ದೇಹದ ಒಳಗೆ ಒಂದು ಪ್ರಪಂಚ ಇದೆ. ದೇಹದ ಹೊರಗೆ ಪ್ರಪಂಚ ಏನಿದೆಯೋ ಅದು ನಮ್ಮ ಶಕ್ತಿನೆಲ್ಲ ನಾಶ ಮಾಡುವಂತಹ ಪ್ರಪಂಚ. ದೇಹದ ಒಳಗೆ ಏನು ಪ್ರಪಂಚ ಇದೆಯೋ ಅದೆಲ್ಲ ನಮ್ಮ ಶಕ್ತಿ ಉತ್ಪತ್ತಿ ಮಾಡುವಂತಹ, ಸಂರಕ್ಷಣೆ ಮಾಡುವಂತಹ ಒಂದು ಪ್ರಪಂಚ. ನೀವು ಒಂದು ನಾಣ್ಯಕ್ಕೆ ಎರಡು ಮುಖಗಳ ಥರ ನಮ್ಮ ದೇಹದಲ್ಲಿ ಒಳ ಪ್ರಪಂಚ ಮತ್ತು ಹೊರ ಪ್ರಪಂಚ ಎರಡಿದೆ. ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಡ್ರಿ, ಒಳಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ರಿ. ಒಳಗಿನ ಪ್ರಪಂಚದ ಆಗು ಹೋಗುಗಳು, ಕಷ್ಟ ನಷ್ಟಗಳು ಮತ್ತು ಲಾಭಗಳು, ಅದನ್ನೆಲ್ಲ ನೀವು ಗುರುಗಳಿಂದ ತರಬೇತಿ ಪಡೀರಿ, ಗುರುಗಳಿಂದ ಕೇಳಿ ತಿಳ್ಕೊಳ್ಳಿ. ನಮ್ಮ ದೇಹದಲ್ಲಿ 7 ಟಿಶ್ಯೂಸ್ ಇದ್ದಾವೆ, 7 ಎಲಿಮೆಂಟ್ಸ್, ಸಪ್ತ ಧಾತುಗಳಿದ್ದಾವೆ. ಅವು ಯಾವುವು ಅಂದರೆ, ಒಂದನೇದು ಲಾಲಾರಸ, ಬಾಯಲ್ಲಿ ಬರ್ತಕ್ಕಂಥ ರಸ. ಎರಡನೇದು ರಕ್ತ. ಮೂರನೇದು ಮಾಂಸ. ನಾಲ್ಕನೇದು ಕೊಬ್ಬು. ಐದನೇದು ಮೂಳೆ. ಆರನೇದು ಮಜ್ಜೆ, ಬೋನ್ ಮ್ಯಾರೋ. ಏಳನೇದು ವೀರ್ಯ, ಜನನೇಂದ್ರಿಯದಲ್ಲಿ ಬರ್ತಕ್ಕಂಥ ರಸ. ಈ 7 ಸಪ್ತಧಾತುಗಳು ನಮ್ಮ ದೇಹದಲ್ಲಿವೆ. ಈ 7 ಸಪ್ತಧಾತುಗಳು ನಮ್ಮ ದೇಹ ಶಕ್ತಿ, ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡ್ತವೆ. ಈ 7 ಸಪ್ತಧಾತುಗಳಲ್ಲಿ ಒಂದು ಧಾತು ಕಡಿಮೆ ಆದ್ರೂ